ಬೆಲೆ ಏರಿಕೆ ವಿರುದ್ಧ ಒಂದು ಕಡೆ ಬಿಜೆಪಿ ಸಮರ ಸಾರಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಈ ಲೇವಡಿಗಳಿಗೆ ಬಿವೈ ವಿಜೇಂದ್ರ ಟಿವಿ9 ಸಂದರ್ಶನದಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ. ಆ ಕಾರಣಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆ ಮೇಲೆ ಹಿಡಿತಾ ಅವರಿಗಿರಬೇಕಾಗಿತ್ತು. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರೊಚ್ಚಿಗೆದ್ದು ಕೂತಿದೆ. ಜನಾಕ್ರೋಶ ಯಾತ್ರೆ ಮೂಲಕ ಸಮರಕ್ಕೆ ಇಳಿದಿದೆ. ಇಂದು ಕೂಡ ಮಡಿಕೇರಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು. ಹೀಗಿರುವಾಗ ಕಾಂಗ್ರೆಸ್ ನಾಯಕರು ಬಿಜೆಪಿ ಜನಾಕ್ರೋಶಕ್ಕೆ ಲೇವಡಿ ಮಾಡ್ತಿದ್ದಾರೆ. ಈ ಲೇವಡಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಟಿವಿ9 ವಿಶೇಷ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ವಿಜೇಂದ್ರ ಕಾಂಗ್ರೆಸ್ನವರ ಒಂದೊಂದು ಮಾತಿಗೆ ತಮ್ಮದೇ ಧಾಟಿಯಲ್ಲಿ ಕುಟುಕಿದ್ದು ಹೀಗೆ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಬೇಕಿದೆ ಎಂದ ವಿಜಯೇಂದ್ರ. ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ. ಇದರ ವಿರುದ್ಧ ಜನರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಧ್ವನಿ ಎತ್ತುವ ಮುಖೇನ ಈ ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿದೆ. ಅದನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ವಿಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಸ್ಟಾಲಿನ್ ಜೊತೆ ಡಿಕೆ ಬಿರಿಯಾನಿ ತಿಂದು ಬಂದ್ರು. ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಏನಾಯ್ತು ಮೇಕೆದಾಟು? ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿಗೆ ಹೋಗಿ ಸ್ಟಾಲಿನ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿನ್ಕೊಂಡು ಬಂದ್ರಲ್ಲ. ರಿಸಾಲ್ವ್ ಮಾಡ್ಬೇಕಿತ್ತಾಗಿದ್ರೆ ಮೇಕೆದಾಟು ವಿಚಾರವನ್ನ, ಅದನ್ನು ಮಾಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ಪರದಾಡ್ತಿದ್ದಾರೆ. ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ತಮಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. 1ನೇ ತಾರೀಕು ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ಸಂಬಳ ಕೊಡಬೇಕಾಗ್ತದೆ. 1ನೇ ತಾರೀಕೆ ಕೊಡ್ತಾರೆ, ಅದು 7ನೇ ತಾರೀಕು ಆದ್ರೂ ಕೂಡ ಸಂಬಳ ಕೊಡೋಕೆ ಸಾಧ್ಯ ಆಗಿಲ್ಲ. ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ? ರಾಜ್ಯಕ್ಕೆ 1,06,000 ಕೋಟಿ ಜಿಎಸ್ಟಿ ಪಾಲು ಬಂದಿದೆ. ತಮ್ಮ ಮೂಲಕ ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಕರ್ನಾಟಕ ಹ್ಯಾಸ್ ರಿಸೀವ್ಡ್ ಹೈಯೆಸ್ಟ್ GST ಕಾಂಪನ್ಸೇಷನ್ ಇನ್ ದ ಕಂಟ್ರಿ. 1,06,000 ಕೋಟಿ GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ದೇಶದಲ್ಲಿ ಅತಿ ಹೆಚ್ಚು GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಈ ಎಲ್ಲ ದುಡ್ಡುಗಳು ಎಲ್ಲಿ ಪೋಲಾಗಿ ಹೋಗ್ತಾ ಇದೆ? ಜೆಡಿಎಸ್ ಹಾಗೂ ನಮ್ಮ ಮಧ್ಯೆ ಯಾವುದೇ ಗೊಂದಲ ಇಲ್ಲ. ಒಂದು ಕಡೆ ಜನಾಕ್ರೋಶದಿಂದ ಜೆಡಿಎಸ್ ದೂರ ಇದೆ. ಇದು ದೋಸ್ತಿಗಳ ನಡುವೆ ಭಿನ್ನ ವಿಭಿನ್ನ ಚರ್ಚೆ ಹುಟ್ಟು ಹಾಕಿದೆ. ಹೀಗಿರುವಾಗ ಭಿನ್ನಮತದ ವದಂತಿಗಳಿಗೆ ತೆರೆ ಎಳೆದ ಬಿವೈ ವಿಜೇಂದ್ರ, ನಾವು ಜೆಡಿಎಸ್ ಪಕ್ಷವನ್ನ ದೂರ ಇಟ್ಟಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂದ್ರು. ಜೆಡಿಎಸ್ ಪಕ್ಷವನ್ನು ನಾವು ದೂರ ಇಟ್ಟಿಲ್ಲ. ಸದನದ ಒಳಗಡೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದೇವೆ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸದನ ಮುಗಿದ ನಂತರ ಈ ರೀತಿ ಬೆಲೆ ಏರಿಕೆ ಆದಾಗ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕೈ ಕಟ್ಕೊಂಡು ಕೂರಕ್ಕೆ ಸಾಧ್ಯ ಇಲ್ಲ. ಹೋರಾಟ ಪ್ರತ್ಯೇಕ ಮಾಡ್ತಾ ಇದ್ದೀವಿ ಅನ್ನುವ ಕಾರಣ ನಮ್ಮ ಮಧ್ಯೆ ಏನೋ ಭಾಳ ಒಡಕ್ ಬಂದ್ಬಿಟ್ಟಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ಒಟ್ಟಾಗಿದ್ದೇವೆ. ಏನೇ ಸಮಸ್ಯೆಗಳು ಬಂದಾಗ ಕೂಡ ಒಟ್ಟೆ ಚರ್ಚೆ ಮಾಡ್ತೇವೆ. ಹೋರಾಟ ನನ್ನ ಜನಾಕ್ರೋಶ ಯಾತ್ರೆ ಮುಗಿದ ನಂತರ ನಾನು ಕೂಡ ಜೆಡಿಎಸ್ ಮುಖಂಡರ ಕೂತು ಚರ್ಚೆ ಮಾಡಿ ಅವರ ಅಪೇಕ್ಷೆಗೆ ತಕ್ಕಂತೆ ಯಾವ ರೀತಿ ಕೋಆರ್ಡಿನೇಷನ್ ಕಮಿಟಿ ಬೇಕು ಅಂತ ಅಪೇಕ್ಷೆ ಇದೆ ಅದನ್ನು ಮಾಡ್ತೇವೆ. ಸ್ವಾಗತ ಮಾಡ್ತೇನೆ ಅದನ್ನು. ಅದರಲ್ಲಿ ಗೊಂದಲ ಇಲ್ಲ ರೀ. ನಾವು ಹೋರಾಟ ಪ್ರಾರಂಭ ಮಾಡುವ ಮುಂಚಿತವಾಗೇನೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆನ ಪ್ರತ್ಯೇಕವಾಗಿ ಮಾಡಬೇಕು, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಒಂದು ವಿರೋಧ ಪಕ್ಷವಾಗಿ ಅಂತೇಳಿ ತೀರ್ಮಾನ ಮಾಡಿ ನಾವು ಹೊರಟಿದ್ದೇವೆ. ಯತ್ನಾಳ್ ಜೊತೆ ಮಾತನಾಡೋಕೆ ನಾನ್ ರೆಡಿ ಇದ್ದೆ. ಟಿವಿ9 ಸಂದರ್ಶನದಲ್ಲಿ ಯತ್ನಾಳ್ ವಿಚಾರ ಪ್ರಸ್ತಾಪಿಸಿದ ಬಿವೈ ವಿಜೇಂದ್ರ, ಯತ್ನಾಳ್ಗೆ ನಾಲ್ಗೆ ಮೇಲೆ ಹಿಡಿತಾ ಇರಬೇಕಿತ್ತು. ಅವರ ಜೊತೆಗಿನ ಸಮಸ್ಯೆ ಇತ್ಯರ್ಥ ಮಾಡ್ಕೊಳ್ಳೋಕೆ ನಾನು ಕೂಡ ರೆಡಿ ಇದ್ದೆ. ಚರ್ಚೆಗೆ ನಾಯಕರನ್ನ ಕಳಿಸಿದ್ದೆ. ಹೀಗಾಗಿ ಇದಕ್ಕೆ ನಾನು ಹೊಣೆಗಾರ ಅಲ್ಲ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ರು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆ ಮೇಲೆ ಹಿಡಿತಾ ಅವ್ರಿಗಿರ್ಬೇಕಾಗಿತ್ತು. ಅವರ ನಾಲಿಗೆ ಮೇಲೆ ಹಿಡಿತಾ ಅವ್ರಿಗಿರ್ಬೇಕಾಗಿತ್ತು. ಅವರ ಬುದ್ಧಿ ಅವ್ರ ಕೈಲಿರ್ಬೇಕಾಗಿತ್ತು. ಅವರ ಬುದ್ಧಿನ ಮತ್ತೊಬ್ಬರ ಕೈಲಿ ಕೊಟ್ಟು ಅವರ ನಾಲಿಗೆ ಮೇಲೆ ಹಿಡಿತಾ ಅವ್ರು ಕಳ್ಕೊಂಡಿದ್ರೆ ಅದಕ್ಕೆ ನಾನು ಹೊಣೆಗಾರನ? ನನ್ನ ಕಡೆಯಿಂದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಏನೇ ಸಮಸ್ಯೆಗಳು ಗೊಂದಲಗಳಿದ್ರು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವತ್ತೇ
ಅಧ್ಯಕ್ಷಾಗಿ 2 ತಿಂಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ MLC ರವಿಕುಮಾರ್ ಅವ್ರನ್ನ, ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವ್ರನ್ನ, ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚರಂತಿ ಮಠ ಅವ್ರಿಗೆ ವಿನಂತಿ ಮಾಡಿ ನಾನೇ ಕಳ್ಸಿಕೊಟ್ಟಿದ್ದೇನೆ. ಯತ್ನಾಳ್ ಅವ್ರು ಎಲ್ಲಿ ಕರ ಅವ್ರ ಮನೆಗೆ ಬರ್ಬೇಕಾ ನಾನೇ ಬರ್ತೇನೆ, ಬೆಂಗಳೂರಲ್ಲಿ ಬರ್ತಾರೋ ಅಲ್ಲೇ ನಾನು ಬರ್ತೇನೆ, ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋಣ ಪಕ್ಷದ ಹಿತದೃಷ್ಟಿಯಿಂದ ಅಂತೇಳಿ ನಾನೇ ಪ್ರಯತ್ನ ಮಾಡಿದ್ದೇನೆ. ಸದನ ನಡಿಬೇಕಾದ್ರೂ ಕೂಡ 2-3 ಬಾರಿ ನಾನು ಪ್ರಯತ್ನ ಮಾಡಿದ್ದೇನೆ. ಅದು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೊಣೆಗಾರಲ್ಲ ಆಯಿತು. ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಆರೋಪಗಳಿಗೆ ಕೌಂಟರ್ ಅಟ್ಯಾಕ್ ಮಾಡುವ ಮೂಲಕ ಜನಾಕ್ರೋಶ ಯಾತ್ರೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರಮೋದ್, ಟಿವಿ9, ಬೆಂಗಳೂರು.